ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಸಾಯಂಕಾಲ ಅತ್ತೆ ಒಪ್ಪತ್ತಿದ್ರು, ಅವರಿಗೆ ಬೆಳ್ಳುಳ್ಳಿ ಉಪ್ಪಿಟ್ಟನ್ನ ಮಾಡಿಕೊಡ್ತಾ ಇದ್ದೀನಿ. ಇದು ಬನ್ಸಿ ಗೋಧಿ ರವೆ, ಇದನ್ನ ಜಿನ್ನದಲ್ಲಿ ನುಚ್ಚು ಹೊಡಿಸಿದ್ದು. ಇದು ನೀವು ಬೇಕಿದ್ದರೆ ಮನೆಯಲ್ಲೇ ಅಂಗಡಿಲಿ ಸಿಗುವಂಥ ಬಾಂಬೆ ರವೆ ಅಥವಾ ಬನ್ಸಿ ರವೆನ ತಗೊಂಡು ಉಪ್ಪಿಟ್ಟು ಮಾಡ್ಬೋದು. ನಾನಿವತ್ತು ಬೆಳ್ಳುಳ್ಳಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ. ಆರಾಮಿಲ್ಲದವ್ರಿಗೆ ಮತ್ತು ಆಪ್ರೇಷನ್ ಆದವ್ರಿಗೆ, ಇಲ್ಲ ಡೆಲಿವರಿ ಆದವ್ರಿಗೆ ನಮ್ಮ ಕಡೆ ಎಲ್ಲ ಮಾಡಿಕೊಡ್ತಾರೆ. ಇದನ್ನ ಉತ್ತರ ಕರ್ನಾಟಕ ಭಾಗದಾಗ ಯಾರಾದರೂ ತಿನ್ಬೋದು. ಶೀತ ಆತಂದ್ರೂ ತಿನ್ಬೋದು, ಕೋಲ್ಡು ಕಫ ಆದರೂ ಕೂಡ ಇದು ಬೆಳ್ಳುಳ್ಳಿ ಉಪ್ಪಿಟ್ಟನ್ನ ಸರ್ವಸಾಮಾನ್ಯವಾಗಿ ನಮ್ಮ ಕಡೆ ಎಲ್ಲರೂ ಮಾಡಿ ಕೊಡ್ತಾರೆ. ನಾನಿವತ್ತು ಅವ್ರಿಗೆ ನೈಟ್ ಟೈಮ್ ಒಗ್ಗರಣೆ ತಿಂದ್ರೆ ಆಗೋಲ್ಲ, ಗ್ಯಾಸ್ಟ್ರಿಕ್ ಆಗುತ್ತಂದ್ರು, ಅದಕ್ಕೋಸ್ಕರ ಇದನ್ನ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿಕೊಡಕತ್ತೀನಿ. ಇವಾಗ ರವಾನ ಚೆನ್ನಾಗಿ ಒಂದು 5 ನಿಮಿಷ ಸಣ್ಣ ಉರಿಯಾಗಿ ಇಟ್ಕೊಂಡು ಹುರಿದೀನಿ. ಇವಾಗ ಒಂದು 2 ಟೇಬಲ್ ಸ್ಪೂನಷ್ಟು ಇದಕ್ಕೆ ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೀನಿ. 1 ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕೀನಿ. 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೀನಿ. ಕ್ವಾಂಟಿಟಿ ಕಡಿಮೆ ಮಾಡಕತ್ತೀನಿ ನಾನು, ಅವರೊಬ್ಬರಿಗೆ ಆಗೋಷ್ಟು. ಇದ್ರಾಗ 1 ಗಡ್ಡೆ ಹಾಕೋಷ್ಟು ಬೆಳ್ಳುಳ್ಳಿ ಹಾಕಿದ್ದೀನಿ. ಬೆಳ್ಳುಳ್ಳಿ ಉಪ್ಪಿಟ್ಟು ಅಂದಮೇಲೆ ಬೆಳ್ಳುಳ್ಳಿನೇ ಜಾಸ್ತಿ ಇರಬೇಕು, ಅದಕ್ಕೋಸ್ಕರ 1 ಗಡ್ಡೆ ಅಷ್ಟು ಹಾಕೀನಿ. ಇವಾಗ ಕರಿಬೇವನ್ನು ಹಾಕೀನಿ. ಕರಿಬೇವು ಚೆನ್ನಾಗಿ ಅದೆಲ್ಲ ಫ್ರೈ ಆಮೇಲೆ ಟೊಮೆಟೊನ ಹಾಕ್ಕೊಳ್ರಿ. ಚೆನ್ನಾಗಿನೂ ಇರುತ್ತೆ, ಟ್ರೈ ಮಾಡಿ ನೋಡಿರಿ. ಒಣ ಖಾರ ಹಾಕಿ ಮಾಡ್ತೀವಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಏನೂ ಹಾಕಲ್ಲ. ಆರಾಮಿಲ್ಲಾರ್ದವ್ರಿಗೆ ತಿನ್ನಿಸ್ತಾರೆ. ಇದನ್ನ ಮಕ್ಕಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ, ತಿಂತಾರೆ ಅವರು. ಕೋಲ್ಡು ಕಫ ಆಗಲ್ಲ ಈ ಮಳೆಗಾಲಕ್ಕೆ ಮತ್ತು ಚಳಿಗಾಲಕ್ಕೆ. ಇದು ಚೆನ್ನಾಗಿರುತ್ತೆ. ಇದಕ್ಕೆ ನಾನೊಂದು ಸ್ವಲ್ಪ 1/4 ಚಮಚದಷ್ಟು ಅರಿಶಿನ ಹಾಕೀನಿ. ಅರ್ಧ ಚಮಚದಷ್ಟು ಖಾರ ಹಾಕೀನಿ, ಒಣ ಖಾರ. ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ, ಚಾನಲ್ನ ಹೈಪ್ ಮಾಡಿರಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ನೀರು ಹಾಕಿದ್ದೆ, ನೀರು ಕುದಿಯಕತ್ತೇವವು. ತರಕಾರಿ ಚೆನ್ನಾಗಿ ಬೆಂದ ಮೇಲೆ ನೀರು ಹಾಕಬೇಕು. ನೀರು ಕುದಿಯಕತ್ತಿದ ಮೇಲೆ ಇದು ನಾನು ರವೆ ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಅವನ್ನ ಹಾಕ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೇರಿ. ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ. ಬರೀ 1 ಟೊಮೆಟೊ ಹಾಕಿದ್ದೀನಿ, 1 ದೊಡ್ಡ ಟೊಮೆಟೊ ಹಾಕಿದ್ದೀನಿ. ಇದು ಒಂದು 5 ನಿಮಿಷ ಸಣ್ಣ ಊರಾಗಿಟ್ಟು ಮುಚ್ಚಿಡ್ಬೇಕು, ಹಂಗಂದ್ರೆ ಚೆನ್ನಾಗಿ ಅಳ್ಳಿಕೆ ಮುಡುತ್ತೈತಿಟ್ಟು. ನಮ್ಮ ಕಡೆ ಡೆಲಿವರಿ ಆದವ್ರಿಗೆ ಇದನ್ನ ಮಾಡಿಕೊಡ್ತಾರೆ ಜಾಸ್ತಿ. ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿನಿ. ಇದಾಗಲೇ ಎಲ್ಲ ಗಟ್ಟಿಯಾಗಕ್ಕೆ ಬಂದೈತಿ. ತೆಳು ಬೇಕಂದ್ರೆ ತೆಳುವಾಗಿ ಮಾಡ್ತೀರಿ. ನಾನಿಲ್ಲಿ ಮೀಡಿಯಮ್ ಆಗಿ ಮಾಡ್ತಾಯಿದ್ದೀನಿ. ಅಷ್ಟು ಗಟ್ಟಿನೂ ಇರೋಲ್ಲ, ಅಷ್ಟು ತೆಳುಗೂ ಇರೋಲ್ಲ, ಮಿದುವಾಗಿ ಹದವಾಗಿ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಯಾಕಂದ್ರೆ ಗೋಧಿ ನುಚ್ಚು ಒಡಿಸಿ ಮಾಡಿರೋದಲ್ಲ, ಚೆನ್ನಾಗಿರುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದೈತಿ. ನೀವು ಮನೇಲಿ ಟ್ರೈ ಮಾಡಿರಿ, ಹೇಗೆ ಬಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ. ಇನ್ನೂ 1 ನಿಮಿಷ ಒಲೆ ಮೇಲೆ ಬಿಟ್ಟರೆ ಚೆನ್ನಾಗಿ ಅಳ್ಕೊಂತೈತಿ. ಈಗ ಅದು ಚೆನ್ನಾಗಿ ಅಳ್ಕೊಂಡೈತಿ. ಒಲೆನ ಆಫ್ ಮಾಡಿದ್ನೆ, ಮಕ್ಕಳಿಗೆ ಊಟ ಮಾಡೋಕೆ ಕೊಡಕತ್ತಿದ್ದೆ. ಇವಾಗ ನಾನು ಅವ್ರಿಗೆ ಮಾತ್ರ ಬೆಳ್ಳುಳ್ಳಿ ಉಪ್ಪಿಟ್ಟು ಮಾಡಿದ್ದೆ. ಮನೆಗೆ ಎಲ್ಲರಿಗೆ ಅನ್ನ ಸಾಂಬಾರು ಮಾಡಿದ್ದೆ ನೈಟು ಊಟಕ್ಕೆ. ಅನ್ನ ಸಾಂಬಾರು
ಮಕ್ಕಳಿಗೆ ಊಟ ಮಾಡಿಸ್ಬೇಕಂತೇಳಿ ತಗೊಂಡು ಹೋಗಕತ್ತೀನಿ ನಾನು. ಅನ್ನ ಸಾಂಬಾರು ಹಾಕೀನಿ. ಇದ್ರಾಗ ಒಂದು ಚಮಚದಷ್ಟು ತುಪ್ಪ ಹಾಕಕತ್ತೀನಿ. ಮನೇಲೇ ಮಾಡಿರುವಂಥ ತುಪ್ಪ ಇದು. ಚೆನ್ನಾಗಿರುತ್ತೆ, ಹೆಲ್ತ್ಫುಲ್ಲಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೆ.